ಇಂಡಿಗೋ ಈ ದೇಶದಲ್ಲಿ ನೂರಾರು ವಿಮಾನಗಳನ್ನ ಓಡಿಸ್ತಾರೆ. ಆದರೆ ಈಗ ಪರಿಸ್ಥಿತಿ ಎಲ್ಲಾ ವಿಮಾನಗಳನ್ನ ನಿಲ್ಲಿಸಿ ಹದಗೆಟ್ಟೋಗಿದೆ. ಲಕ್ಷಾಂತರ ಜನ ಪ್ರಯಾಣಿಕರು ಕಣ್ಣೀರಿಡ್ತಾ ಇದ್ದಾರೆ. ಮದುವೆಗೆ ಹೋಗ್ಬೇಕಾದವರು, ತಂದೆ ಅಸ್ತಿ ಬಿಡ್ತಕ್ಕಂಥವ್ರು, ಕಾಶಿಗೆ ಹೋಗ್ತಕ್ಕಂಥವ್ರು, ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರು, ರೋಗಿಗಳು, ಬೇರೆ ದೇಶಕ್ಕೆ ಹೋಗ್ತಕ್ಕಂಥವ್ರು, ಮಕ್ಕಳನ್ನು ಕಳಿಸ್ತಕ್ಕಂಥವ್ರು, ಒಂದೇ ಸಮನೆ. ಇದು ದೇಶದ ಇತಿಹಾಸದಲ್ಲಿ ಈ ರೀತಿ ಮೊದಲನೇದಾಗಿದೆ. ಕೇಂದ್ರ ಸರ್ಕಾರ ಚಕಾರ ಎತ್ತಾ ಇಲ್ಲ. ಕನಿಷ್ಠ ನೀವು ಪ್ರಯಾಣಿಕರಿಗೆ ಏನ್ ಮಾಡಿದಿರಿ? ಒಂದ್ ಬಾಟ್ಲು ನೀರು 10 ರೂಪಾಯಿ ಇರೋದು 150 ಆಗಿದೆ. ಒಂದ್ ಪ್ಲೇಟ್ ಇಡ್ಲಿ 150. ಬ್ಲಾಕ್ ಮಾರ್ಕೆಟ್ ಮತ್ತು ವಿಮಾನಗಳು 6,000 ಇರ್ತಕ್ಕಂಥ ಟಿಕೆಟ್ಗೆ 60,000, 70,000, 80,000. ಇದಕ್ಕೊಂದು ಲಿಮಿಟ್ ಇಲ್ಲ, ಕೇಳೋರಿಲ್ಲ. ಪಾರ್ಲಿಮೆಂಟ್ ಸದಸ್ಯರು ಏನ್ ಮಾಡ್ತಾ ಇದ್ದೀರಿ? ದನ ಕಾಯ್ತಾ ಇದ್ದೀರಾ? ನಿಮಗೆ ಮಾನ ಮರ್ಯಾದಿಲ್ಲ? ಏನ್ ಮಾಡ್ಬೇಕು ನೀವು? ಮೊದಲು ಪಾರ್ಲಿಮೆಂಟ್ ನಲ್ಲಿ ಇದನ್ನ ನೀವು ಚರ್ಚೆ ಮಾಡೋ ಬದಲು ದೇಶದ ಜನ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ತೀರಾ ಶೌಚಾಲಯಕ್ಕೆ ಹೋಗಾಗ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಧಾನಮಂತ್ರಿಯವರೇ ಪುಟಿನ್ ಅವರನ್ನ ಭೇಟಿ ಮಾಡೋದು ನಾವೇನು ವಿರೋಧ ಮಾಡೋದಲ್ಲ. ಗಂಭೀರವಾಗಿ ನಿಮ್ ಸರ್ಕಾರ ಎಲ್ಲ ವಿಮಾನಗಳು ಕೂಡ್ಲೆ ಓಡಬೇಕು, ಇಲ್ಲ ಅವನನ್ನ ಜೈಲ್ಗೆ ಹಾಕಿ, ಮಾಲೀಕನ್ನ ಜೈಲ್ಗೆ ಹಾಕಿ ನೀವೇ ನಿಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಬೇಕಾದ್ದು ಕರ್ತವ್ಯ. ಬರೀ ಕೇಂದ್ರ ಒಂದೇ ಅಲ್ಲ, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಬಹಳ ಗೌರವ. ಆದ್ರೆ ಇಲ್ಲಿ ಬರ್ಬೇಕಾಗಿತ್ತು, ಅವರು ಸಿದ್ದರಾಮಯ್ಯ ಬರ್ಬೇಕಾಯ್ತು, ಡಿ.ಕೆ. ಶಿವಕುಮಾರ್ ಬರ್ಬೇಕಾಯ್ತು, ಕೈಗಾರಿಕಾ ಮಂತ್ರಿ ಬರ್ಬೇಕಾಗಿತ್ತು, ಆರೋಗ್ಯ ಸಚಿವರು ಬರ್ಬೇಕಾಗಿತ್ತು. ಯಾರು ಬಂದಿಲ್ಲ. ಏನ್ ಮಾಡ್ಬೇಕು? ನಾನಿವತ್ತು ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಂದ್ರೆ, ಕರ್ನಾಟಕ ಪೊಲೀಸ್ನವರು ಇದು ಮಿಲಿಟರಿ ಪೊಲೀಸ್, ಇದು ಮಿಲಿಟರಿ ಪೊಲೀಸ್. ನಿಮ್ಗೆ ಹೇಳೋದಾದ್ರೆ ಹಿಟ್ಲರ್ ಕಾಲದಲ್ಲೂ ಈ ತರ ಇರ್ಲಿಲ್ಲ. ಏನ್ ಇವ್ರದು ಹೋಗಕ್ ಕೂಡುದು. ಇಲ್ಲೇ ನಾನು ಹೇಳಿ ಬಂದದ್ರಿಂದ ಇವ್ರು ತಡೆದ್ರು. ನಾನು ಹೇಳ್ದೆ ಹೋದ್ರೆ ಇವ್ರು ತಡೆಯಕ್ಕಾಗತ್ತೆ ಇವ್ರ ಕೈಲಿ? ನಾನು ಇವತ್ತು ಹೇಳ್ತೇನೆ, ನಾಳೆ ಸಂಜೆ ಒಳಗಾಗಿ ಕೇಂದ್ರ ಸರ್ಕಾರದ ಜೊತೆಲಿ ಕರ್ನಾಟಕ ಸರ್ಕಾರ ಮಾತಾಡ್ಬೇಕು. ಮತ್ ಕೇಂದ್ರ ಸರ್ಕಾರ ಕೂಡ್ಲೆ ಇದನ್ನ ತೀರ್ಮಾನ ಮಾಡಬೇಕು. ಇಲ್ಲ ಇಡೀ ರಾಷ್ಟ್ರೀಯ ಹೆದ್ದಾರಿ, ವಿಮಾನ ನಿಲ್ದಾಣದ ಹೆದ್ದಾರಿ ಸಂಪೂರ್ಣವಾಗಿ ಕನ್ನಡ ಚಳವಳಿ ಪಕ್ಷ, ಎಲ್ಲ ಕನ್ನಡ ಪರ ಹೋರಾಟಗಾರರು ತಡೀತೀವಿ, ಹೋರಾಟ ಮಾಡ್ತೀವಿ. ಚಳವಳಿ ಹೊಸ ನಿಯಮಾವಳಿಯನ್ನ ಮಾಡೋದಕ್ಕೂ ಮುಂಚೆ ಚಿಂತನೆ ಮಾಡಬೇಕಾಗಿತ್ತು. ಮತ್ತು ಎಲ್ಲ ಪೈಲಟ್ಗಳು ಎಲ್ಲರೂ ಕರೆದು ಅವ್ರಿಗೆ ಏನ್ ತೊಂದರೆ ಆಗುತ್ತೆ, ಏನಾಗ್ಬೋದು, ಇದೆಲ್ಲವನ್ನ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಆ ವಿಮಾನ ಸಚಿವರು, ಕೈಗಾರಿಕಾ ಸಚಿವರು, ಹಣಕಾಸು ಸಚಿವರು, ಪ್ರಧಾನಮಂತ್ರಿ ಇದೊಂಥರ ಸರ್ವಾಧಿಕಾರಿ ತರ ನೀವು ಹೊಸ ನಿಯಮನ ಮಾಡಿರೋದು ನಿಜಕ್ಕೂ ತೊಂದರೆ ಆಗಿದೆ, ನಿಜಕ್ಕೂ ತೊಂದರೆ ಆಗಿದೆ. ಆದ್ರಿಂದ ನಾನು ಪೈಲಟ್ಗಳ ಪರವಾಗೂ ಇದ್ದೇನೆ. ಮತ್ತು ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ಏರೋ ಹೆಣ್ಮಕ್ಳುಗಳು ನಿಜವಾಗ್ಲೂ ನೋವಾಗುತ್ತೆ. ಈ ಪರಿಸ್ಥಿತಿ ಎಂದೂ ಆಗಿರಲಿಲ್ಲ. ಕನಿಷ್ಠ ಸರ್ಕಾರಗಳು ಅವ್ರದ್ದು ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚಾಲಯ ಮಾಡಬೇಕಾಗಿತ್ತು. ಯಾವುದು ಮಾಡಲಿಲ್ಲ. ಇದು ನಿಜವಾಗ್ಲೂ ಅನ್ಯಾಯ. ಇದನ್ನ ನೋಡಿ ನೋವಾಯ್ತು. ತಮಗೆ ಫೋನ್ ಮಾಡಿ
ಪ್ರತಿಭಟನೆ ಮಾಡ್ಬೇಕು ಅದು ಬಂದ್ರೆ ಇಲ್ಲಿ ಏನೋ ಆಗೋಗುತ್ತೆ ಅಂತೇಳಿ ಪೊಲೀಸ್ನವ್ರು ಇಲ್ಲೇ ತಡೆದಿದ್ದಾರೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಓಕೆ